ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ಇವ್ರ ಹತ್ರ ಈ ವಿಷಯ ಹೇಗೆ ಹೇಳೋದು? ಹೇಳಿದ್ರೆ ಏನಂತಾರೋ ಏನೋ. ಲಕ್ಷ್ಮಿ, ಯಾಕೆ ಮುಖ ಹಂಗೆ ಮಾಡ್ಕೊಂಡಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಯೋಚನೆ ಏನೂ ಇಲ್ಲ ರೀ. ಇವತ್ತು ನಮ್ಮ ಅತ್ತಿಗೆ ಬಂದಿದ್ರು. ಇತ್ತೀಚೆಗೆ ಅವ್ರು ಬಂದು ಹೋಗಿ ಮಾಡ್ತಾ ಇದ್ದಾರಲ್ಲ, ಅದರಲ್ಲೇನು ವಿಶೇಷ? ಅದು ಏನ್ರಿ, ನಿಮ್ಮ ಹತ್ರ ಒಂದು ಮಾತು ಹೇಳ್ತೀನಿ. ನೀವು ಬೇಜಾರು ಮಾಡ್ಕೋಬಾರ್ದು, ಕೋಪನೂ ಮಾಡ್ಕೋಬಾರ್ದು. ನಿಮ್ಮಣ್ಣ ಏನಾದರೂ ಮತ್ತೆ ದುಡ್ಡು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಾ? ಅಯ್ಯೋ ಇಲ್ಲ ರೀ. ಅದು 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 ಏನದು? ಅದು ಬಾಯ್ಲಿ ಕೂತ್ಕೋ, ಬಾಯ್ಲಿ. ಅದು ಯಾಕಷ್ಟು ಮೀನಾವೇಶ ಮಾಡ್ತಿದ್ಯಾ? ನನ್ನ ಹತ್ರ ಮಾತಾಡೋದಕ್ಕೇನು? ಅದೇನು ಹೇಳು. ಸರಿ ಇದ್ರೆ ಸರಿ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಂತೀನಿ. ನಿಮಗೆ ಗೊತ್ತಲ್ಲ ರೀ, ನಮ್ಮಿಬ್ಬರನ್ನ ಒಪ್ಕೊಂಡಿರೋದು ನಮ್ಮ ಅತ್ತಿಗೆ ಒಬ್ಬರೇನೆ. ನಾವು ಅವರಿಂದ ದೂರ ಇದ್ದರೂ ನಮ್ಮ ಮನೆಗೆ ಆಗಾಗ ಬಂದು ನಮ್ಮನ್ನು ಮಾತಾಡಿಸ್ಕೊಂಡು ನನ್ನ ತವ್ರ ಮನೆ ಮಧ್ಯೆ ಸೇತುವೆಯಾಗಿ ನಿಂತಿರೋದು ನಮ್ಮ ಅತ್ತಿಗೆನೆ. ನಾನು ನಿಮ್ಮನ್ನು ಪ್ರೀತಿಸಿ ಮದುವೆ ಆದಾಗ ಮನೆಯವರೆಲ್ಲ ವಿರೋಧಿಸಿದ್ರು. ಆದರೂ ನಮ್ಮ ಅತ್ತಿಗೆ ನಮ್ಮನ್ನು ಬಾಯಿ ತುಂಬ ಹಾರೈಸಿ ಒಳ್ಳೇದಾಗಲಿ ಅಂತ ಹೇಳಿದ್ರು. ನನಗೆ ಇಲ್ಲಿವರೆಗೂ ತಾಯಿ ಪ್ರೀತಿನ ಕೊಟ್ಟಿರೋದು ನಮ್ಮ ಅತ್ತಿಗೆನೆ. ಇದೆಲ್ಲ ಗೊತ್ತಲ್ಲ ಲಕ್ಷ್ಮಿ, ಅವ್ರ ಬಗ್ಗೆ ನಮಗೆ ಗೌರವನೂ ಇದೆ. ಏನೋ ಸುತ್ತಿ ಬಳಸಿ ಮಾತಾಡ್ತಾ ಇದೆಯಾ? ಅದು ಏನು ನೇರವಾಗಿ ಹೇಳಬಾರ್ದಾ? ರೀ, ನಮ್ಮ ಅತ್ತಿಗೆ ಇವತ್ತು ನನ್ನ ಹತ್ರ ಏನೋ ಕೇಳಿದ್ದಾರೆ. ಅದು ನಡೆಸ್ಕೊಡ್ಬೇಕು ಅಂದರೆ ನೀವು ಒಪ್ಕೋಬೇಕು. ನಾನು ಒಪ್ಕೋಬೇಕಾ? ಒಗಟೊಗಟಾಗಿ ಮಾತಾಡಬೇಡ ಲಕ್ಷ್ಮಿ, ಹೇಳು, ಅದೇನು ಹೇಳ್ಬಿಡು. ನಮ್ಮಿಬ್ಬರನ್ನ ಅತ್ತಿಗೆ ಅವ್ರ ಮನೆಗೆ ಕರೆದಿದ್ದಾರೆ. ಏನ್ ಹೇಳ್ತಾ ಇದೆಯಾ ಲಕ್ಷ್ಮಿ? ಅವ್ರು ಕರೆದ್ರು ಅಂತ ನಾವು ಹೋಗೋಕ್ಕಾಗತ್ತಾ? ನೀನ್ ಬರ್ತೀನಿ ಅಂತ ಒಪ್ಕೊಂಡ್ಯಾ? ಇಲ್ಲ ರೀ, ಅವ್ರು ಕರೆದಾಗ ನಾನು ಬರಲ್ಲ ಅಂತಲೇ ಹೇಳಿದೆ. ಆದರೆ ನಮ್ಮ ಅತ್ತಿಗೆ ನಾನು ಅತ್ತಿಗೆಯಾಗಿ ಕರಿತಾ ಇಲ್ಲ, ಒಬ್ಬ ತಾಯಿಯಾಗಿ ಕರಿತಾ ಇದ್ದೀನಿ. ಆ ತವ್ರ ಮನೆಗೆ ನೀನು ಬರಲ್ವಾ ಅಂತ ಕೇಳಿದ್ರು. ನನಗೇನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂದು ಮಾತು ಕೇಳೋಣ ಅಂತ. ಇಷ್ಟು ದಿನ ನಾವು ಅವ್ರ ಮನೆಗೆ ಹೋಗದೆ ಇರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಇವತ್ತು ನಾವು ಹೋದ್ರೆ ಆ ಕಾರಣಕ್ಕೆ ಏನು ಅರ್ಥ ಬರುತ್ತೆ? ಅವರು ನಮ್ಗೆ ಆಡಿರೋ ಮಾತು, ಹಾಕಿರೋ ಸವಾಲಿನಲ್ಲಿ ನಾವು ಸೋತಂಗಾಗಲ್ವಾ? ಒಂದು ವೇಳೆ ನಾನು ಎಲ್ಲರ ಮುಂದೆ ಸೋತರು ನೀವು ಮಾತ್ರ ಯಾರ ಮುಂದೆನೂ ಸೋಲ್ಬಾರ್ದು ಅನ್ನೋದೇ ನನ್ನ ಆಸೆ. ಅದಕ್ಕೆ ಅಲ್ವಾ ಇಷ್ಟು ವರ್ಷಗಳಾದರೂ ನಾನು ತವ್ರ ಮನೆ ಹೊಸ್ತಿಲು ತಿಳಿದಿಲ್ಲ. ನಮ್ಮತ್ತಿಗೆ ಯಾವತ್ತೂ ಹಠ ಮಾಡದೇ ಇರೋರು ಇವತ್ತು ತುಂಬಾ ಹಠ ಮಾಡಿದ್ರು. ನನ್ನ ಹತ್ರ ಯಾವತ್ತೂ ಏನೂ ಕೇಳಿರಲಿಲ್ಲ. ಆದರೆ ಇವತ್ತು ನೀನು ನಿನ್ನ ಗಂಡ ನಮ್ಮ ಮನೆಗೆ ಬರಲೇಬೇಕು ಅಂತ ನನ್ನ ಹತ್ರ ಭಾಷೆ ತಗೊಂಡ್ರು. ನಿಮ್ಗಿಷ್ಟ ಇಲ್ಲ ಅಂದರೆ ಬಿಡಿ, ನಾನು ಫೋನ್ ಮಾಡಿ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಎಷ್ಟೋ ವರ್ಷಗಳಾದ್ಮೇಲೆ ನಮ್ಮ ಲಕ್ಷ್ಮಿ ಮನೆಗೆ ಬರ್ತಾ ಇದ್ದಾಳೆ. ಅವಳಿಗೆ ಯಾವ ಸೀರೆ ಕೊಡಲಿ? ಹಾಂ, ಅವಳ ಬಣ್ಣಕ್ಕೆ ಈ ಸೀರೆ ಒಪ್ಪುತ್ತೆ, ಇದನ್ನೇ ಕೊಡ್ತೀನಿ. ಅತ್ತೆ, ಏನಿದು ಹೊಸ ಸೀರೆ? ನನಗಲ್ಲ ಕಡೆ, ನಾಳೆಗೆ ಬೇಕು. ನಾಳೆಗ? ಯಾಕತ್ತೆ? ಹೇಳ್ತೀನಿ. ಅಮ್ಮ ಏನೋ ಬರಕ್ಕೆ ಹೇಳಿದ್ಯಂತೆ? ಹೇಳ್ತೀನಿ ನೋಡು. ಮುಂದೆ ನೀವಿಬ್ಬರು ಮದುವೆ ಆಗಿ ಗಂಡ ಹೆಂಡತಿ ಆಗೋರು. ನಿಮ್ಮ ಮಧ್ಯೆ ಒಂದು ಸಣ್ಣ ವಿಷಯಕ್ಕೂ ಭಿನ್ನಾಭಿಪ್ರಾಯ ಬರಬಾರ್ದು. ಅದು ಬಂದ್ಬಿಟ್ರೆ ಮುಂದೆ ದೊಡ್ಡ ಹೆಮ್ಮರ ಆಗಿ ಜೀವನನೇ ಸರ್ವನಾಶ ಮಾಡಿಬಿಡುತ್ತೆ. ಅದಕ್ಕೆ ಯಾವತ್ತೂ ನೀವು ಅವಕಾಶ ಕೊಡಬೇಡಿ. ಎಂಥದೇ ಪರಿಸ್ಥಿತಿ ಆಗಲಿ, ಯಾವುದೇ ವಿಷಯ ಆಗಲಿ, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಇಬ್ರು ಕೂತು ಪರಿಹರಿಸ್ಕೊಳ್ಳಿ. ಈಗ ಹೇಗೆ ನೀವು ಸ್ನೇಹಿತರ ಥರ ಇದ್ದೀರೋ, ಮದುವೆ ಆದಮೇಲೂ
ನೀವು ಹಾಗೆ ಇರಬೇಕು. ಅದೇನೇ ಇದ್ರೂ ನೀವಿಬ್ರು ಮಾತಾಡಿ ಸಮಸ್ಯೆನ ದೂರ ಮಾಡಿಕೊಂಡು ನೀವಿಬ್ರು ಹತ್ರ ಇರಬೇಕು. ಅಮ್ಮ ಯಾಕಮ್ಮ ಏನೇನೋ ಹೇಳ್ತಿದ್ಯಾ? ನಮ್ಮಿಬ್ಬರ ಮಧ್ಯೆ ಆ ಥರ ಭಿನ್ನಾಭಿಪ್ರಾಯ ಏನಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕಿಂತ ಮುಂಚೆ ಇಂಥ ಒಂದು ಘಟನೆ ನಿಮ್ಮ ಮಧ್ಯೆ ನಡೆದಿತ್ತಲ್ವಾ, ಅದು ಮುಂದೆ ನಡಿಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅತ್ತೆ, ಆ ತಪ್ಪು ನಂದೇನೆ. ಹಾಗೆಲ್ಲ ಆಗಿದ್ದು ನನ್ನಿಂದಾನೆ. ನೋಡಿ, ಇವಾಗ ನನಗೆಲ್ಲ ಅರ್ಥ ಆಗಿದೆ. ಇನ್ನು ಮುಂದೆ ಆ ರೀತಿ ತಪ್ಪು ನಾನು ಯಾವತ್ತೂ ಮಾಡಲ್ಲ. ನೀವು ಹೇಳ್ದಾಗೆ ಮುಂದೆ ಏನೇ ಬಂದ್ರೂ ನಾವಿಬ್ರು ಮಾತಾಡಿ ಕ್ಲಿಯರ್ ಮಾಡ್ಕೋತೀವಿ, ಸರಿನಾ? ಸರಿ, ಒಳ್ಳೆ ನಿರ್ಧಾರ. ನೋಡಿ, ನಾಳೆ ನಮ್ಮ ಮನೇಲಿ ಒಂದು ಘಟನೆ ನಡೀತಾ ಇದೆ. ಒಂದು ಸತ್ಯದ ಅನಾವರಣ ಆಗುತ್ತೆ. ಎಷ್ಟೋ ವರ್ಷಗಳಿಂದ ಊತ್ ಹೋಗಿದ್ದ ಸತ್ಯ ಹೊರಗಡೆ ಬರುತ್ತೆ. ಆ ಸತ್ಯ ಏನು ಅಂತ ಗೊತ್ತಾದ ಮೇಲೆ ನೀವು ದುಡುಕಿ ಯಾವುದೇ ರೀತಿ ನಿರ್ಧಾರವನ್ನು ತಗೋಬಾರ್ದು. ನಿಮಗೆ ಹೊಸ ಸಂಬಂಧಗಳ ಪರಿಚಯ ಆಗುತ್ತೆ. ಆ ಸಂಬಂಧಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಆ ಸಂಬಂಧಗಳಿಂದ ಯಾವುದೇ ಅನರ್ಥ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಚಂದನ ಮತ್ತು ನಿಮ್ಮ ಮಧ್ಯೆ ಇರೋ ಈ ಗೆಳೆತನ ನಾಳೆ ಕಳೆದ ಮೇಲೂ ಹಾಗೆ ಇರಬೇಕು. ನೀವು ಅವಳಿಗೆ ಆಧಾರವಾಗಿರಬೇಕು, ಆಸರೆಯಾಗಿರಬೇಕು. ಚಂದನಾಗೆ ಯಾವಾಗ ನಿಮ್ಮ ಸಹಾಯ ಬೇಕಾಗುತ್ತೋ ಆಗೆಲ್ಲ ಅವಳಿಗೆ ನೀವು ಸಹಾಯ ಮಾಡ್ತಾ ಇರಬೇಕು. ಎಂಥದೇ ಪರಿಸ್ಥಿತಿ ಬಂದರೂ ಅವಳು ಕೈ ಬಿಡಬಾರ್ದು. ಇದು ನಿಮ್ಮ ತಾಯಿಯಾಗಿ, ನಿಮ್ಮ ಅತ್ತೆಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವಳಿಂದ ಯಾವತ್ತೂ ನಿಮಗೆ ಕೆಟ್ಟದಾಗಲ್ಲ. ಅವಳ ಜೊತೆ ಯಾವಾಗಲೂ ನೀವಿರಬೇಕು. ಅಮ್ಮ ನೀನು ಏನು ಹೇಳ್ತಿದ್ಯಮ್ಮ? ನನಗೇನು ಅರ್ಥ ಆಗ್ತಿಲ್ಲ. ಯಾವ ಸತ್ಯ, ಯಾವ ಸಂಬಂಧ? ನೀನು ಹೇಳ್ತಿರೋದು ನೋಡಿದ್ರೆ ನಾವೇನೋ ಚಂದನ ದೂರ ಮಾಡ್ಕೋತೀವಿ ಅನ್ನೋ ಥರ ಹೇಳ್ತಿದ್ಯಾ? ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ವಿಶ್ವ. ಮುಂದೇನೂ ನೀವಿಬ್ರು ಹೀಗೆ ಚೆನ್ನಾಗಿರ್ಬೇಕು. ಹಾಗೆ ಚಂದನನೂ ಚೆನ್ನಾಗಿ ನೋಡ್ಕೋಬೇಕು. ನಾಳೆ ಈ ಮನೇಲಿ ಏನೇ ನಡೆದ್ರು ಅದನ್ನು ನಾನು ಸಂಭಾಳಿಸ್ತೀನಿ. ನೀನೇನು ಮಾಡಿದ್ಯಾ, ಎಂಥ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ನಾಳೆ ನಿನಗೆ ಗೊತ್ತಾಗುತ್ತೆ. ನಿನ್ನನ್ನು ಮಗನಾಗಿ ಪಡೆದಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ವಿಶ್ವ. ಚಂದನ ತುಂಬ ಒಳ್ಳೆ ಹುಡುಗಿ. ನೀವಿಬ್ರು ಅವಳ ಬೆನ್ನೆಲುಬಾಗಿ ಅವಳನ್ನ ಕಾಪಾಡ್ತಾ ಇರಬೇಕು. ಹಾಗಂತ ನನಗೆ ಮಾತು ಕೊಡಿ. ಅಮ್ಮ ಮಾತು ಕೊಡೋದಲ್ಲ ಯಾಕಮ್ಮ, ನಾವೆಲ್ಲರೂ ಸೇರಿ ಚಂದನ ಅವ್ರನ್ನ ಚೆನ್ನಾಗೇ ನೋಡ್ಕೊಳ್ಳೋಣ. ಯಾಕೆ ಹೀಗೆ ಹೇಳ್ತಾ ಇದ್ಯಾ? ಇಲ್ಲ, ನನಗೆ ಮಾತು ಕೊಡಿ. ಅತ್ತೆ, ನಾವು ಚಂದನ ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ. ನೀವೇನೂ ಆತಂಕ ಪಡಬೇಡಿ, ಧೈರ್ಯವಾಗಿರಿ. ಮಾತು ಕೊಟ್ಟಿದ್ದೀರಾ, ಮರಿಬಾರ್ದು. ಲಕ್ಷ್ಮೀ ನಿವಾಸ